ನೋಡಿ, ದುಡ್ಡೇ ಜೀವನ ಅಲ್ಲ, ದುಡ್ಡಿದ್ರೆ ಜೀವನ. ಸುಮಾರು ಜನಕ್ಕೆ ಯೋಚನೆ ಮಾಡ್ತಾನೆ ಇರ್ತಾರೆ, ಮಿಡಲ್ ಕ್ಲಾಸ್ ಫ್ಯಾಮಿಲಿಯವರು. ನಾವು ಎಷ್ಟೇ ದುಡಿತಾ ಇದ್ರೂ ಎಲ್ಲ ಖರ್ಚಾಗ್ತಾ ಹೋಗ್ತಾ ಇರುತ್ತೆ, ನಮ್ಮ ಕೈಯಲ್ಲಿ ಹಣನೇ ಉಳಿಯೋದಿಲ್ಲ ಅಂತ. ನೋಡಿ, ಸೇವಿಂಗ್ಸ್ ಅನ್ನೋದು ಒಂದು ಕಲೆ, ಅದು ಎಲ್ಲರೂ ಮಾಡೋಕ್ಕಾಗೋದಿಲ್ಲ. ಬುದ್ಧಿ ಇರೋರು ಮಾತ್ರನೇ ಸೇವಿಂಗ್ಸ್ ಅನ್ನೋದು ನೋಡಿ. ನಮಗೆ ಸಂಬಳ 15,000 ಬರಲಿ, 20,000 ಬರಲಿ, 30,000 ಆದರೂ ಬರಲಿ, ತಿಂಗಳ ಕೊನೆಯಲ್ಲಿ ಮಾತ್ರ ನಮ್ಮ ಬ್ಯಾಲೆನ್ಸ್ ಝೀರೋ ಅನ್ನೋದಾಗಿರುತ್ತೆ. ಅದು ನಮ್ಮ ಒಂದು ಸ್ಯಾಲ್ರಿ ತಗೋತೀವಲ್ಲ, ಅದು ಪ್ರಾಬ್ಲಮ್ ಅಲ್ಲ, ನಮ್ಮ ಒಂದು ಹ್ಯಾಬಿಟ್ ಪ್ರಾಬ್ಲಮ್, ಬ್ಯಾಲೆನ್ಸ್ ಝೀರೋ ಆಗೋದಕ್ಕೆ ಮಂತ್ ಎಂಡಲ್ಲಿ. ಈ ಒಂದು ವಿಡಿಯೋನ ನೀವು ಸ್ಕಿಪ್ ಮಾಡದೆ ನೋಡಿದ್ರೆ ಮುಂದಿನ ತಿಂಗಳಾದರೂ ನೀವು 5,000 ಸೇವ್ ಮಾಡೇ ಮಾಡ್ತೀರಾ. ಪಾಯಿಂಟ್ ನಂಬರ್ 1, ನಿಮಗೆ ಏನೋ ಸ್ಯಾಲ್ರಿ ಬಂದ ತಕ್ಷಣ EMI, ರೆಂಟು ಮತ್ತು ಶಾಪಿಂಗು, ಆಮೇಲೆ ಉಳಿದ್ರೆ ಸೇವ್ ಮಾಡೋಣ ಅಂತನಾ? ಫಸ್ಟು ಇದನ್ನು ಬಿಡಿ. ನೀವು ಏನು ಮಾಡಬೇಕಂದ್ರೆ, ಫಸ್ಟು ನಿಮ್ಮ ಸಂಬಳ ಬಂದ ತಕ್ಷಣ 20% ಅಮೌಂಟ್ನ ಬೇರೆ ಅಕೌಂಟ್ಗೆ ಟ್ರಾನ್ಸ್ಫರ್ ಮಾಡಿ. ಎಕ್ಸಾಂಪಲ್ RD ಅಕೌಂಟ್ ಅಥವಾ SIP ಅಕೌಂಟ್ನ ಕ್ರಿಯೇಟ್ ಮಾಡಿ, ಅದಕ್ಕೆ ಸ್ಯಾಲ್ರಿ ಬಂದ ತಕ್ಷಣ ಟ್ರಾನ್ಸ್ಫರ್ ಮಾಡಿ. ಎಕ್ಸಾಂಪಲ್, ಇವಾಗ ನಿಮಗೆ 30,000 ಸಂಬಳ ಇದೆ ಅಂದರೆ ಅದರಲ್ಲಿ 20% ಅಂದರೆ ಒಂದು 6,000 ಅಮೌಂಟ್ನ ಎತ್ತಿ ಬೇರೆ ಅಕೌಂಟ್ಗೆ ಟ್ರಾನ್ಸ್ಫರ್ ಮಾಡಿ, RD ಅಕೌಂಟ್ ಅಥವಾ SIP ಅಕೌಂಟ್. ನಮ್ಮ ಹತ್ರ ಇರೋ ಹಣ ಎಲ್ಲೋಗ್ತಾ ಇದೆ ಅಂತ ನಮಗೆ ಗೊತ್ತಿಲ್ಲ ಅಂದರೆ ಸೇವಿಂಗ್ಸ್ ಅನ್ನೋದು ಇಂಪಾಸಿಬಲ್ ಆಗುತ್ತೆ. ಸೊ ಇದಕ್ಕೆ ಏನು ಮಾಡ್ತೀರಾ ಅಂದರೆ, ಬೆಸ್ಟ್ ಐಡಿಯಾ, ನಿಮ್ಮ ಒಂದು ಏನು ಡೈಲಿ ಖರ್ಚು ಮಾಡ್ತೀರಾ ಅದು ಒಂದು ಯಾವುದಾದ್ರೂ ಒಂದು ಸೇವಿಂಗ್ಸ್ನಲ್ಲಿ ಬುಕ್ಕಲ್ಲಿ ಬರೆದಿಟ್ಕೊಳ್ಳಿ, ಅಥವಾ ನಿಮ್ಮ ಒಂದು ವಾಟ್ಸಪ್ ಚಾಟ್ನಲ್ಲಿ ಟೆಕ್ಸ್ಟ್ ಮಾಡ್ಕೊಳ್ಳಿ, ನಾವು ಇಷ್ಟು ಸೇವ್ ಮಾಡ್ತಾ ಇದ್ದೀವಿ, ಏನೇನು ಖರ್ಚು ಮಾಡ್ತಾ ಇದ್ದೀವಿ ಅಂತ. ಸೊ ತಿಂಗಳ ಕೊನೆಯ ದಿನದಲ್ಲಿ ಆ ಒಂದು ಬುಕ್ಕನ್ನು ನೋಡಿ ನಿಮಗೆ ಆಶ್ಚರ್ಯ ಆಗುತ್ತೆ, ನಾವು ಎಲ್ಲಿ ಜಾಸ್ತಿ ಅನಾವಶ್ಯಕವಾಗಿ ದುಡ್ಡು ವೇಸ್ಟ್ ಮಾಡಿದ್ದೀವಿ ಅಂತ ಗೊತ್ತಾಗುತ್ತೆ. ಆವಾಗ ನೀವು ಅದನ್ನು ನೆಕ್ಸ್ಟ್ ಮಂತು ಅವಾಯ್ಡ್ ಮಾಡ್ಬೋದು. ಒಂದು ನೀವೇನಾದರೂ ಪರ್ಚೇಸ್ ಮಾಡಬೇಕಂದ್ರೆ ದಯವಿಟ್ಟು ಒಂದು 24 ಅವರ್ಸ್ ಅಥವಾ ಒಂದು 2 ದಿವಸನೋ 3 ದಿವಸನೋ 4 ದಿವಸನೋ ವೆಯ್ಟ್ ಮಾಡಿ. ಯಾಕಂದರೆ ನಾವು ಕೊಳ್ಳೋ ಪ್ರಾಡಕ್ಟು ಆ ಒಂದು ಕ್ಷಣಕ್ಕೆ ಬೇಕು ಅನಿಸುತ್ತೆ, ಆದರೆ ಸ್ವಲ್ಪ ಟೈಮ್ ತೊಗೊಂಡು ನೋಡಿದಾಗ ಇದು ಬೇಕಾಗಿಲ್ಲ ಅನಿಸುತ್ತೆ. ನೀವು ಪರ್ಚೇಸ್ ಮಾಡಿದ್ಮೇಲೆ ಪಶ್ಚಾತ್ತಾಪ ಪಡೋದಕ್ಕೆ ಬದಲು ಈ ಒಂದು 24 ಅವರ್ಸ್ ಇಲ್ಲ 1 ದಿವಸ 2 ದಿವಸ ನೀವು ಗ್ಯಾಪ್ ಕೊಟ್ಟು ವೆಯ್ಟ್ ಮಾಡಿ, ಆಮೇಲೆ ಬೇಕೇ ಬೇಕು ಅನಿಸುತ್ತೆ ತೊಗೊಳ್ಳಿ. ಯಾಕಂದರೆ ಕೆಲವೊಂದು ಟೈಮು ಬೇಡ ಅನಿಸುತ್ತೆ, ಆವಾಗ ಮನಿ ಆದರೂ ಸೇವಿಂಗ್ಸ್. UPI ಟ್ರಾನ್ಸಾಕ್ಷನ್ ಅಂದರೆ ಈಸಿಯಾಗಿ ಮಾಡ್ತೀವಿ, ಆದರೆ ಅಮೌಂಟ್ ಮಾತ್ರ ಅಷ್ಟೇ ಫಾಸ್ಟಾಗಿ ಖರ್ಚು ಆಗುತ್ತೆ. ಸೊ ಅದಕ್ಕೆ ನೀವು ವೀಕ್ಲಿ ಅಮೌಂಟ್ನ ಫಿಕ್ಸ್ ಮಾಡ್ಕೊಳ್ಳಿ. ನಾವು ವೀಕಲ್ಲಿ ಇಷ್ಟೇ ಅಮೌಂಟ್ನ ನಾವು ಖರ್ಚು ಮಾಡಬೇಕು ಅಂತ ಫಿಕ್ಸ್ ಮಾಡ್ಕೊಳ್ಳಿ. ಆನ್ಲೈನ್ ಪೇಮೆಂಟ್ ಏನೇ ಇದ್ರೂ ಎಮರ್ಜೆನ್ಸಿಗೆ ಮಾತ್ರ ಯೂಸ್ ಮಾಡಿ. ಇಂಕ್ರಿಮೆಂಟ್ ಬಂದ ತಕ್ಷಣ ಏನು ಮಾಡ್ತೀರಿ ಎಲ್ಲರೂ? ಮೊಬೈಲ್ ಪರ್ಚೇಸಿಂಗ್ ಚೇಂಜ್ ಮಾಡೋದು ಅಥವಾ ಕಾರ್ ಪರ್ಚೇಸಿಂಗ್ ಚೇಂಜ್ ಮಾಡೋದು, ಆ ರೀತಿ ಮಾಡ್ತಾ ಇರ್ತೀರ. ಅದೇ ನಿಮ್ಮ ಒಂದು ಸೇಮ್ ಲೈಫ್ ಸ್ಟೈಲಲ್ಲಿ ನೀವು ಸೇವಿಂಗ್ಸ್ನ ಇನ್ಕ್ರೀಸ್ ಮಾಡ್ಬೋದಲ್ಲ. ಯಾಕೆ ನೀವು ಜಾಬ್ಗೆ ಹೋಗ್ತಾ ಇರ್ತೀರಾ, ಹೆಲ್ತ್ ಇಶ್ಯೂ ಆಗ್ಬೋದು, ಆವಾಗ ಆರೋಗ್ಯಕ್ಕೆ ನಮ್ಗೆ ಅಮೌಂಟ್ ಅನ್ನೋದು ಬೇಕಾ? ಸೊ ಅದಕ್ಕೋಸ್ಕರ ಏನು ಮಾಡ್ತೀರಿ ಅಂದರೆ, ನೀವು ಎವ್ರಿ ಸ್ಯಾಲ್ರಿಯಲ್ಲಿ 1,000 ಅಂತ ಒಂದು ಪರ್ಟಿಕ್ಯುಲರ್ ಎಲ್ಲಾದರೂ ಸೇವ್ ಮಾಡಿ. ಅಕೌಂಟಲ್ಲಾಗಿರ್ಬೋದು, ಒಂದು ಡಬ್ಬದಲ್ಲಾಗಿರ್ಬೋದು, ಎಲ್ಲಾದರೂ ಸೇವ್ ಮಾಡಿ. ಸೊ ಎಮರ್ಜೆನ್ಸಿ ಹೆಲ್ತ್ ಇಶ್ಯೂಗೆ ಅದನ್ನು ಯೂಸ್ ಮಾಡ್ಬೋದು ಆಗ. ಸೊ ನಾವೇನು ಮಾಡ್ತೀವಿ, ಎಮರ್ಜೆನ್ಸಿ ಫಂಡ್ ಅನ್ನೋದು ಎಲ್ಲೂ ಸೇವ್ ಮಾಡ್ತಾ ಇರೋದಿಲ್ಲ, ಎಲ್ಲೂ ಒಂದು ಡಬ್ಬದಲ್ಲಿ ಅಥವಾ ಎಲ್ಲಾದರೂ ಹಾಕಿ ಇರಬೇಕು. ಆಗ ನಮಗೆ ಏನಾದರೂ ಹೆಲ್ತ್ ಇಶ್ಯೂ ಆದಾಗ ಎಮರ್ಜೆನ್ಸಿಗೆ ಆ ಫಂಡನ್ನು ಯೂಸ್ ಮಾಡ್ಬೋದು. ನಾವು ಎಲ್ಲಾದರೂ ಔಟ್ಸೈಡ್ ಹೋದಾಗ ಔಟ್ಸೈಡು ನೀವು ಬಾಟಲ್ ಪರ್ಚೇಸ್ ಮಾಡೋದಾಗಲಿ, ಸ್ನ್ಯಾಕ್ಸು, ಟೀ, ಕಾಫಿ ಅನ್ನೋದನ್ನು ಪರ್ಚೇಸ್ ಮಾಡಿ ತುಂಬ ಹಣ ಪೋಲ್ ಮಾಡ್ತಾ ಇರ್ತೀರ. 50ರಿಂದ 100 ರೂಪಾಯಿ ಪೋಲ್ ಆಗ್ತಾ ಇರುತ್ತೆ. ಒಂದು ದಿವಸಕ್ಕೆ ನೀವು 100 ರೂಪಾಯಿ ಔಟ್ಸೈಡ್ ಪೋಲ್ ಮಾಡಿದ್ದೀರ ಅಂದರೆ, ಸೊ ಅದು ತಿಂಗಳಿಗೆ ಒಂದು 3,000 ಆಗುತ್ತೆ. ಅದೇ 3,000 ನಮಗೆ ಏನಕ್ಕಾದರೂ ಎಮರ್ಜೆನ್ಸಿ ಫಂಡ್ಗಾಗಿರ್ಬೋದು, ಇಲ್ಲಾಂದರೆ ಏನೋ ಒಂದು ಸೇವಿಂಗ್ಸ್ ಅನ್ನೋದು ಆಗುತ್ತೆ. ಒಂದು 3,000 ಅನ್ನೋದು ಸುಮ್ಮನೆ ಮಾತಲ್ಲ. ಸೊ ನೀವು ಹೊರಗಡೆ ಹೋಗ್ಬೇಕಂದ್ರೆ ಬಾಟಲ್ನ ಮನೆಯಿಂದನೇ ಕ್ಯಾರಿ ಮಾಡಿ, ಅಥವಾ ಸ್ನ್ಯಾಕ್ಸ್ ಏನಾದ್ರು ಇದ್ದರೆ ಮನೆಯಿಂದನೇ ಮಾಡಿಕೊಂಡು ಕ್ಯಾರಿ ಮಾಡಿ. ಅಕಸ್ಮಾತ್ ನೀವು ಔಟ್ಸೈಡ್ ಟೀ ಕುಡಿಲೇಬೇಕಂದ್ರೆ ಒಂದು 3 ಟೈಮ್ ಕುಡಿಯೋ ಬದಲು 1 ಟೈಮ್ ಮಾತ್ರ ಕುಡೀರಿ. ಆಗ ಅಲ್ಲಿ ನಿಮಗೆ ಸೇವಿಂಗ್ಸ್ ಅನ್ನೋದು ಹಾಗೇ ಆಗುತ್ತೆ. ಸೊ ಈ ಒಂದು ವಿಡಿಯೋದಲ್ಲಿ ನೀವು ನಾನು ಹೇಳಿರೋ ಯಾವ್ಯಾವ ಪಾಯಿಂಟ್ನೆಲ್ಲ ಫಾಲೋ ಮಾಡ್ತೀರಾ, ಈ ಒಂದು ವಿಡಿಯೋ ಕೆಳಗಡೆ ಕಾಮೆಂಟ್ ಬಾಕ್ಸ್ನಲ್ಲಿ ಕಾಮೆಂಟ್ ಮಾಡಿ, ನಾನು ಇದನ್ನೆಲ್ಲ ಫಾಲೋ ಇದ್ದೀನಿ ಅಂತ. ಇದೇ ಥರ ಮನಿ ಸೇವಿಂಗ್ಸ್ ಟಿಪ್ಸ್ ಅನ್ನೋ ವಿಡಿಯೋನ ನಾನು ಅಪ್ಲೋಡ್ ಮಾಡ್ತಾನೆ ಇರ್ತೀನಿ. ನಿಮ್ಗೆ ಇಮಿಡಿಯೇಟ್ ನೋಟಿಫಿಕೇಶನ್ ಬರಬೇಕಂದ್ರೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇಮಿಡಿಯೇಟ್ ನಿಮಗೆ ಫಸ್ಟ್ ವಿಡಿಯೋ ಬರುತ್ತೆ. ನಾನು ವಿಡಿಯೋ ಅಪ್ಲೋಡ್ ಮಾಡಿದ ತಕ್ಷಣ ಇಷ್ಟ ಆಗಿದೆ ವಿಡಿಯೋ ಲೈಕ್ ಮಾಡಿ, ನಿಮ್ಮ ಫ್ರೆಂಡ್ಸ್ಗೂ ಶೇರ್ ಮಾಡಿ, ಅವ್ರಿಗೂ ಗೊತ್ತಾಗಲಿ ಯಾವ ಥರ ಮನಿ ಸೇವ್ ಮಾಡೋದು ಅಂತ. ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ ಇನ್ನೂ ಒಂದು ಪವರ್ಫುಲ್ ಟಾಪಿಕ್ ನನ್ನ ಜೊತೆಗೆ.